ಜನಗಣತಿ ಮಾಡುವಾಗ HLO ಆ್ಯಪ್ನಲ್ಲಿ ಜನಗಣತಿ ಮಾಡುವಾಗ ಕೆಲವೊಂದು ಗೊಂದಲಗಳುಂಟಾಗುತ್ತೆ. ಆ ಗೊಂದಲಗಳಿಗೆ ಸರಿಯಾದ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಲಿನ ಸಂಖ್ಯೆ, ಕಟ್ಟಡದ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆ ಒಂದೇ ಇರುತ್ತದೆಯೇ? ಖಂಡಿತ ಇಲ್ಲ. ಸಾಲಿನ ಸಂಖ್ಯೆ, ಕಟ್ಟಡದ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ ಮೂರು ಬೇರೆ ಬೇರೆಯಾಗಿರುತ್ತೆ. ಇವೆರಡು ಒಂದೇ ಆಗಿರೋದಿಲ್ಲ. ಸಾಲಿನ ಸಂಖ್ಯೆ ಅನ್ನೋದು ನಥಿಂಗ್ ಬಟ್ ಸೀರಿಯಲ್ ನಂಬರ್, ಕ್ರಮ ಸಂಖ್ಯೆ ಅಷ್ಟೇ. ಕಟ್ಟಡದ ಸಂಖ್ಯೆ, ಒಂದು ದೊಡ್ಡ ಕಟ್ಟಡದಲ್ಲಿ ಜನಗಣತಿ ಮನೆಗಳು 3-4 ಇದ್ರೆ ಕಟ್ಟಡದ ಸಂಖ್ಯೆ 1, ಜನಗಣತಿ ಮನೆ ಸಂಖ್ಯೆ 3 ಆಗುತ್ತೆ. ಹಾಗಾಗಿ ಸಾಲಿನ ಸಂಖ್ಯೆ, ಕಟ್ಟಡದ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆ ಇವು ಮೂರು ಒಂದೇ ಇರೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ 2ನೇ ಪ್ರಶ್ನೆ, HLO ಆ್ಯಪ್ ನಲ್ಲಿ ಪುನರಾವರ್ತಿಸಿ ಅನ್ನೋ ಪದದ ಬಳಕೆ. ಈ ಪುನರಾವರ್ತಿಸಿ ಅನ್ನೋ ಪದ ಪ್ರಶ್ನೆ ಸಂಖ್ಯೆ 2ರಲ್ಲೂ ಇದೆ, ಪ್ರಶ್ನೆ ಸಂಖ್ಯೆ 3ರಲ್ಲೂ ಇದೆ. 2ರಲ್ಲಿ ಪುನರಾವರ್ತಿಸಿ ಅನ್ನೋದನ್ನ ಯಾವಾಗ ಬಳಸ್ತೀವಿ ಮತ್ತೆ 3ರಲ್ಲಿ ಪುನರಾವರ್ತಿಸಿ ಅನ್ನೋದನ್ನ ಯಾವಾಗ ಬಳಸ್ತೀವಿ ಅಂತ ಇಲ್ಲಿ ತಿಳ್ಕೊಳ್ಳೋಣ. ಕಟ್ಟಡದ ಸಂಖ್ಯೆ ಒಂದೇ ಇದ್ದರೆ ಪುನರಾವರ್ತನೆ ಒತ್ತಿರಿ. ಈಗ ಒಂದು ಕಟ್ಟಡದ ಸಂಖ್ಯೆ 1 ಕೊಟ್ಟು ಅದರಲ್ಲಿ 2 ಜನಗಣತಿ ಮನೆಗಳಿದ್ದರೆ ಒಂದು ಮನೆಯನ್ನ ನಾವು ಗಣತಿ ಮಾಡಿ ನಂತರ ಇನ್ನೊಂದು ಮನೆಯನ್ನ ಗಣತಿ ಮಾಡಬೇಕಾದರೆ ಪುನರಾವರ್ತಿಸಿ ಒತ್ತಬೇಕು. ಇಲ್ಲಿ ಕಟ್ಟಡದ ಸಂಖ್ಯೆ ಒಂದೇ ಆಗಿದ್ರೆ ಮಾತ್ರ ಪುನರಾವರ್ತಿಸಿ, ಅಥವಾ ಇಲ್ಲಿ ಡ್ರಾಪ್ ಡೌನ್ ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಅದೇ ಕಟ್ಟಡದ ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಬಹುದು. ಇದು ಕಟ್ಟಡದ ಸಂಖ್ಯೆಗೆ. ಇಲ್ಲಿ ಜನಗಣತಿ ಮನೆ ಸಂಖ್ಯೆಯಲ್ಲೂ ಕೂಡ ಪುನರಾವರ್ತಿಸಿ ಅಂತ ಇದೆ. ಇದನ್ನ ಯಾವಾಗ ನಾವು ಕ್ಲಿಕ್ ಮಾಡಬೇಕು ಅಂದ್ರೆ, ಒಂದು ಜನಗಣತಿ ಮನೆಯಲ್ಲಿ 2 ಕುಟುಂಬಗಳು ವಾಸ ಇದ್ದಾಗ, ಒಂದ್ ವೇಳೆ ಒಂದೇ ಒಂದು ಜನಗಣತಿ ಮನೆ ಇದೆ, ಅಲ್ಲಿ ಒಂದೇ ಪ್ರವೇಶ ದ್ವಾರ ಇದೆ, ಒಂದು ಆ ಮನೆಯೊಳಗಡೆ 2 ಕುಟುಂಬಗಳು ಬೇರೆ ಬೇರೆ ಅಡಿಗೆ ಮಾಡ್ಕೊಂಡು ವಾಸ ಮಾಡ್ತಿದ್ದಾವೆ ಅಂದ್ರೆ ಮಾತ್ರ ಒಂದು ಕುಟುಂಬವನ್ನ ಗಣತಿ ಮಾಡಿದ ನಂತರ ಮತ್ತೊಂದು ಕುಟುಂಬವನ್ನ ಗಣತಿ ಮಾಡುವಾಗ ಪುನರಾವರ್ತಿಸಿ ಅಂತ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಇವೆರಡು ಬಹಳಷ್ಟು ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಕಟ್ಟಡದ ಸಂಖ್ಯೆ ಒಂದೇ ಇದ್ದು ಜನಗಣತಿ ಮನೆಗಳು ಬೇರೆ ಬೇರೆ ಇದ್ದಾಗ ಕಟ್ಟಡದ ಸಂಖ್ಯೆ ಒಂದೇ ಕೊಡ್ಬೇಕಾಗುತ್ತೆ. ನಾವು ಅಲ್ಲಿ ಟೈಪ್ ಮಾಡ್ಬೋದು, ಪುನರಾವರ್ತಿಸಿ ಅಂತ ಒತ್ಬೋದು, ಇಲ್ಲ ಡ್ರಾಪ್ ಡೌನ್ ನಲ್ಲಿ ತೆಗೆದು ಅಲ್ಲೇನೋ ಕೂಡ ಅದು ಹೆಚ್ಚಾಗುತ್ತೆ. ಇಲ್ಲಿ ಜನಗಣತಿ ಮನೆ ಸಂಖ್ಯೆಯಲ್ಲಿ ಪುನರಾವರ್ತಿಸಿ ಅಂದ್ರೆ ಮನೆ ಸಂಖ್ಯೆಯಲ್ಲಿ ಒಂದೇ ಜನಗಣತಿ ಮನೆಯಲ್ಲಿ 2 ಕುಟುಂಬಗಳು ಬೇರೆ ಬೇರೆ ಅಡಿಗೆ ಮಾಡ್ಕೊಂಡು ವಾಸ ಮಾಡ್ತಿದ್ರೆ ಆ ಒಂದು ಕುಟುಂಬವನ್ನ ಗಣತಿ ಮಾಡಿದ ನಂತರ ಮತ್ತೊಂದು ಕುಟುಂಬವನ್ನು ಗಣತಿ ಮಾಡಬೇಕಾದಾಗ ಮಾತ್ರ ಪುನರಾವರ್ತಿಸಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ, ಸಿಂಕ್ ಯಾವಾಗ ಮಾಡ್ಬೇಕು? ಪ್ರತಿ ಮನೆ ಗಣತಿ ಮುಗಿದ ನಂತರ ಮಾಡ್ಬೇಕಾ? ಅಂದ್ರೆ ಪ್ರತಿ ಮನೆ ಗಣತಿ ಮುಗಿದ ನಂತರವೂ ಮಾಡಬಹುದು. ಅದಕ್ಕಿಂತ ಸುಲಭವಾಗಿ ಅಂದ್ರೆ ಒಂದು 4-5 ಮನೆ ಗಣತಿ ಆದ ನಂತರ ಪ್ರತಿ ಮನೆಯ ಗಣತಿಯನ್ನ ಮತ್ತೊಮ್ಮೆ ಪರಿಶೀಲಿಸಿ ಆ ನಂತರ ಸಿಂಕ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ನಾವು ಗಣತಿ ಮಾಡಿರ್ತಕ್ಕಂತ ವಿಷಯಗಳನ್ನ ಅಂದ್ರೆ ಮಾಹಿತಿಗಳನ್ನ ತಿದ್ದುಪಡಿ ಮಾಡಬಹುದೇ? ಖಂಡಿತ ಮಾಡಬಹುದು. ಈಗ ನಾವು ಒಂದು ಮನೆಯ ವಿವರಗಳನ್ನ ದಾಖಲೆ ಮಾಡಿರ್ತೀವಿ. ಕುಟುಂಬದ ಮುಖ್ಯಸ್ಥರ ಹೆಸರು, ಎಷ್ಟು ಜನ ಸಂಖ್ಯೆ ಇದ್ದಾರೆ, ಮತ್ತೆ ಕುಟುಂಬದಲ್ಲಿ ಮನೆಯಲ್ಲಿ ಬಳಸಿರುವ ಸಾಮಗ್ರಿಗಳು, ಮನೆಯ ನೆಲ, ಗೋಡೆ, ಮತ್ತೆ ಮನೆಯಲ್ಲಿರುವ ಸೌಲಭ್ಯಗಳು, ಇದನ್ನೆಲ್ಲವನ್ನು ನಾವು ಅದರಲ್ಲಿ ಆ್ಯಪ್ ನಲ್ಲಿ ಫಿಲ್ ಮಾಡಿರ್ತೀವಿ. ಅದಾದ್ಮೇಲೆ ಪರಿಶೀಲನೆ ಮಾಡಿದಾಗ ಯಾವ್ದಾದರೂ ತಪ್ಪನ್ನ ನಾವೇ ಎಂಟ್ರಿ ಮಾಡುವಾಗ ಮಾಡಿದ್ರೆ ಅದನ್ನ ನಾವು ಅಲ್ಲಿ ತಿದ್ದುಪಡಿ ಅಲ್ಲೇ ಮಾಡಬಹುದು. ಅದು ನಮ್ಮ ಆ್ಯಪ್ ಅಲ್ಲೇ ಇರುವಾಗ ನಾವು ಅಲ್ಲೇ ಆ್ಯಪ್ ಅಲ್ಲಿ ಮತ್ತೆ ಓಪನ್ ಮಾಡ್ಕೊಂಡು ಯಾವ ಪ್ರಶ್ನೆಯನ್ನ ತಪ್ಪು ಮಾಡಿದ್ದೀವೋ ಆ ಸಂಖ್ಯೆಯನ್ನೇ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಾವು ತಿದ್ದುಪಡಿಯನ್ನ ಮಾಡಬಹುದು. ಮಾಹಿತಿ ತಿದ್ದುಪಡಿ ಕೂಡ ಮಾಡಬಹುದು. ಆದ್ರೆ ನಾವು ಇನ್ನು ಸಿಂಕ್ ಮಾಡದೇ ಇದ್ರೆ ನಮ್ಮ ಆ್ಯಪ್ ಅಲ್ಲಿ ನಮ್ಮ ಮೊಬೈಲ್ ನಲ್ಲೇ ಯಾವ ಮಾಹಿತಿ ತಪ್ಪಾಗಿದೆ ಆ ಮಾಹಿತಿಯನ್ನ ಆ ಜನಗಣತಿ ಮನೆ ಸಂಖ್ಯೆಯನ್ನ ಓಪನ್ ಮಾಡಿಕೊಂಡು ತಿದ್ದುಪಡಿಯನ್ನ ಮಾಡಬಹುದು. ಒಂದ್ ವೇಳೆ ಸಿಂಕ್ ಮಾಡ್ಬಿಟ್ಟಿದ್ರೆ ಅದು ಮೇಲ್ವಿಚಾರಕರ ಲಾಗಿನ್ಗೆ ಹೋಗಿರುತ್ತೆ. ಅವರ ಲಾಗಿನ್ ನಲ್ಲಿ ಕೂಡ ಓಪನ್ ಮಾಡಿಕೊಂಡು ಅದು ಯಾವ್ದು ತಪ್ಪಾಗಿದೆ ಅಂತ ಅವರು ಟಿಪ್ಪಣಿ ಬರೆದು ಹಾಕ್ತಾರೆ. ಅನಂತರ ನಾವು ಸಿಂಕ್ ಮಾಡಿದ ಮಾಹಿತಿಯನ್ನ ತಿದ್ದುಪಡಿ ಮಾಡಬಹುದು.
ನೆಕ್ಸ್ಟ್ ಕ್ವಶನ್ ಅದೇ ತಿದ್ದುಪಡಿ ಮಾಡಬಹುದು ಅಂತಿದೆ. ಹಾಗಾದ್ರೆ ಸಾಲಿನ ಸಂಖ್ಯೆ, ಕಟ್ಟಡದ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆಯನ್ನು ತಿದ್ದುಪಡಿ ಮಾಡಬಹುದೇ? ಇಲ್ಲ. ನಾವು ಜನಗಣತಿ ಮನೆ ಮಾಡಿದಾಗ ತಕ್ಷಣ ನಮ್ಗೆ ಏನಾದ್ರೂ ತಿದ್ದುಪಡಿ ಮಾಡಬೇಕು, ತಪ್ಪಾಗಿ ಎಂಟ್ರಿ ಮಾಡಿದೀವಿ ಅಂತ ಗೊತ್ತಾದ್ರೆ ಖಂಡಿತ ತಿದ್ದುಪಡಿ ಮಾಡಬಹುದು. ಆದರೆ ಸಾಲಿನ ಸಂಖ್ಯೆ, ಕಟ್ಟಡದ ಸಂಖ್ಯೆ, ಜನಗಣತಿ ಮನೆ ಸಂಖ್ಯೆಯನ್ನ ನಾವು ತಿದ್ದುಪಡಿ ಮಾಡೋದಕ್ಕೆ ಆಗಲ್ಲ. ಇದು ಬಹಳ ಇಂಪಾರ್ಟೆಂಟ್ ವಿಷಯ, ಇದು ನೆನಪಿರ್ಲಿ. ಹಾಗಾಗಿ ನಾವು ಆಪ್ ನಲ್ಲಿ ಗಣತಿಯನ್ನ ಮಾಡ್ಬೇಕಾದ್ರೆ ಈ ಸಂಖ್ಯೆಗಳ ಕಡೆ ಹೆಚ್ಚು ಗಮನ ಕೊಡ್ಬೇಕು. ಇಲ್ಲಿ ಸಾಲಿನ ಸಂಖ್ಯೆಗೆ ಹೆಚ್ಚು ಗಮನ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಾಲಿನ ಸಂಖ್ಯೆ ಇಸ್ ನಥಿಂಗ್ ಬಟ್ ಸೀರಿಯಲ್ ನಂಬರ್, ಅದು ಕ್ರಮ ಸಂಖ್ಯೆ, ಕ್ರಮಾನುಗತವಾಗಿ ಅದು ಮುಂದೆ ಹೋಗ್ತಾ ಇರುತ್ತೆ. ಆದ್ರೆ ಕಟ್ಟಡದ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆಯನ್ನ ತುಂಬುವಾಗ ಎಚ್ಚರದಿಂದ ತುಂಬಬೇಕು. ಪ್ರತಿ ಜನಗಣತಿ ಮನೆ ಮೇಲೆ ಸಂಖ್ಯೆ ಬರೆಯಬೇಕೇ? ನಾವು ಕಟ್ಟಡದ ಮೇಲೆ ನಕ್ಷೆ ಮಾಡ್ಕೊಳ್ಳುವಾಗ್ಲೇ ಕಟ್ಟಡದ ಮೇಲೆ ಕಟ್ಟಡ ಸಂಖ್ಯೆ ಬರೆದಿದೀವಿ. ಈಗ ಪ್ರತಿ ಜನಗಣತಿ ಮನೆ ಮೇಲೆ ಸಂಖ್ಯೆಯನ್ನ ಬರಿಬೇಕಾ? ಹೌದು. ಈಗ ನಾವು ಅಲ್ಲಿ ಕಟ್ಟಡ ಸಂಖ್ಯೆ ಬರೆದು ಆಪ್ ನಲ್ಲಿ ಇಲ್ಲಿ ನಾವು ಕಟ್ಟಡದ ಸಂಖ್ಯೆಯನ್ನ ಬರಿತೀವಿ. ನೆಕ್ಸ್ಟ್ ಜನಗಣತಿ ಮನೆ ಹೊಸದು ಅಂದ ತಕ್ಷಣ ಮೂರನೇ ಕ್ವಶನ್ಗೆ ಒಂದು ನಂಬರ್ ಜನರೇಟ್ ಆಗುತ್ತೆ, ಅಂದ್ರೆ 0001, 0002 ಅಂತ. ಇಂತಹ ಜನಗಣತಿ ಮನೆ ಸಂಖ್ಯೆಯನ್ನ ಪ್ರತಿ ಜನಗಣತಿ ಮನೆ ಮೇಲೆ ಬರೆಯಬೇಕು. ತಪ್ಪಾಗಿ ದಾಖಲಿಸಿದ ಮನೆ ಗಣತಿಯನ್ನ ಡಿಲೀಟ್ ಮಾಡಬಹುದೇ? ಅಂದ್ರೆ ಈಗ ನಾವು ಏನಾದ್ರೂ ಮಾಹಿತಿಯನ್ನ ತಪ್ಪಾಗಿ ದಾಖಲೆ ಮಾಡ್ಬಿಟ್ಟಿದೀವಿ ಅಂದ ತಕ್ಷಣ ತಪ್ಪಾಗಿದೆ ಅಂತ ಅಂದ್ಬಿಟ್ಟು ಆ ಮನೆಯದನ್ನ ನಾವು ವ್ಯೂ ಸಮ್ಮರಿ ಅಂತ ಆಪ್ ನಲ್ಲಿ ನೋಡಿದಾಗ ವ್ಯೂ ಸಮ್ಮರಿನ ಸಿಗುತ್ತೆ. ಅಲ್ಲಿ ತೆಗೆದು ಒಂದೊಂದ್ಸರಿ ಡಿಲೀಟ್ ಆಪ್ಷನ್ ಇರುತ್ತೆ. ಇಲ್ಲಿ ಡಿಲೀಟ್ ಮಾಡಬಹುದಾ? ಖಂಡಿತ ಇಲ್ಲ. ಯಾವುದೇ ಮಾಹಿತಿಯನ್ನ ಈಗ ನಾವು ಡಿಲೀಟ್ ಮಾಡೋ ಹಾಗಿಲ್ಲ. ಇತ್ತೀಚೆಗೆ ಬಂದ ಮಾಹಿತಿಯ ಪ್ರಕಾರ ಕೆಲವೊಬ್ರು ಆಗ್ಲೇ ಸಣ್ಣ ಪುಟ್ಟ ತಪ್ಪುಗಳಾದಾಗ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಖಂಡಿತ ಇನ್ ಮುಂದೆ ಆತರ ಡಿಲೀಟ್ ಮಾಡಬೇಡಿ. ಯಾವುದೇ ಇದ್ರೂ ಕೂಡ ಅದನ್ನ ಡಿಲೀಟ್ ಮಾಡಬೇಡಿ. ನಮ್ಗೆ ವ್ಯೂ ಸಮ್ಮರಿನಲ್ಲಿ ಮುಂದೆ ಅದನ್ನ ಯಾವ ರೀತಿ ಪರಿಹರಿಸ್ಕೋಬೇಕು ಅಂತ ಸೂಚನೆಯನ್ನ ನೀಡ್ತಾರೆ. ಪ್ರತಿ ಮನೆಯ ಗಣತಿ ಮುಗಿದ ನಂತರ ಪೂರ್ಣಗೊಂಡಿದೆ ಎಂದು ಖಚಿತಪಡಿಸಬೇಕೇ? ಹೌದು. ಪ್ರತಿ ಮನೆಯ ಗಣತಿ ಮುಗಿದಿದೆ ಅಂತ ಅಲ್ಲಿ ಖಚಿತಪಡಿಸಿ ಅಂತ ಕೇಳುತ್ತೆ, ಅಲ್ಲಿ ನಾವು ಖಚಿತಪಡಿಸ್ಬೇಕು. ಕೊನೆಗೆ ಖಚಿತಪಡಿಸಿ ಅಂತ ಇರುತ್ತೆ. ಇಲ್ಲಿ ಮಾತ್ರ ಇಲ್ಲೇ ನೋಡಿ ರದ್ದು ಮತ್ತು ತಿದ್ದಿ ಅಂತ ಇದೆ. ಇಲ್ಲಿ ಏನಾದ್ರೂ ಬದಲಾವಣೆ ನಮ್ಗೆ ಇಲ್ಲಿ ತಿದ್ದಬೇಕಾದ್ರೆ ಇಲ್ಲೇ ನಾವು ತಿದ್ದಿ ಖಚಿತಪಡಿಸಬಹುದು. ಆದ್ರೆ ಈ ಡ್ಯಾಶ್ ಬೋರ್ಡ್ ನಲ್ಲಿ ಮಾತ್ರ ಪೂರ್ಣಗೊಂಡಿದೆ ಅಂತ ಪ್ರತಿಯೊಂದು ಮನೆಗೂ ಕ್ಲಿಕ್ ಮಾಡಬಾರ್ದು. ಇದು ಏನಿದ್ರು ಮನೆ ಪಟ್ಟಿ ಬ್ಲಾಕ್ ಪೂರ್ಣ ಮುಗಿದ ನಂತರ ಮಾಡ್ಬೇಕಾಗಿರುವಂತಹ ಕೆಲಸ. ಬಂದಾಗ ಚಾರ್ಜ್ ಆಫೀಸರ್ಸ್ ಅವರೆಲ್ಲರಿಗೂ ಮೇಲ್ಪಟ್ಟು ಇನ್ಯಾವುದಾದ್ರು ಟೋಲ್ ಫ್ರೀ ನಂಬರ್ ಇದೆಯಾ? ಎಸ್, ಖಂಡಿತ ಇದೆ. ಆ ಟೋಲ್ ಫ್ರೀ ನಂಬರ್ 1855. ಈ ನಂಬರ್ಗೆ ಕಾಲ್ ಮಾಡಿದ್ರೆ, ಇದು ಟೋಲ್ ಫ್ರೀ ನಂಬರ್, ಕಾಲ್ ಮಾಡಿದ್ರೆ ನಿಮ್ಮ ಸಮಸ್ಯೆಯನ್ನ ಖಂಡಿತ ಪರಿಹಾರ ಸಿಗುತ್ತೆ. ಇದು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂತ ನಂಬರು. ಅಲ್ಲಿ ನಾವು ಲ್ಯಾಂಗ್ವೇಜ್ ಅನ್ನ ಕರ್ನಾಟಕದಿಂದ ಅಂದ್ರೆ ಕನ್ನಡ ತಗೊಳುತ್ತೆ ಪ್ರಶ್ನೆಗೆ. ಹಾಗಾಗಿ ನಾವು ಏನಾದ್ರೂ ಸಮಸ್ಯೆ ಇದ್ರೆ ಈ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿ ಸಮಸ್ಯೆಯನ್ನ ಪರಿಹರಿಸ್ಕೋಬಹುದು.